ಬೆಳೀತಾ ಇದೆ. ಹೊರ ಪ್ರದೇಶಗಳಿಗೂ ಕೂಡ ನೀರು ಕೊಡಬೇಕಾಗಿದೆ. ಹೀಗಿರುವ ಸಂದರ್ಭದಲ್ಲಿ ಅಗತ್ಯ ಕ್ರಮವನ್ನ ಕೈಗೊಳ್ಳಬೇಕು. ಹೊಸದಾಗಿ ಜಲಶುದ್ಧೀಕರಣ ಘಟಕ ಸ್ಥಾಪನೆ ಮಾಡಬೇಕು. ಈಗಾಗಲೇ ದಿನದ 24 ಗಂಟೆ ನೀರು ಕೊಡುವ ಕಾರ್ಯವೂ ಕೂಡ ನಡೀತಾ ಇದ್ದು, ಜಲಶುದ್ಧೀಕರಣ ಘಟಕಕ್ಕೆ ನೀಡಿರುವಂತಹ ಜಾಗ ಗಾಜನೂರಿನಲ್ಲಿ ಇದ್ದು ಅದಕ್ಕೆ ಅರಣ್ಯ ಇಲಾಖೆಯ ಅನುಮತಿಯನ್ನು ಸಹ ಕೊಡಬೇಕು ಎಂದು ಶಾಸಕ ಚನ್ನಬಸಪ್ಪನವರು ಅಧಿವೇಶನದಲ್ಲಿ ಒತ್ತಾಯಿಸಿದ್ರು. ಇದಕ್ಕೆ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಅವರು ಸಹ ಉತ್ತರ ಕೊಟ್ಟು ಆದಷ್ಟು ಬೇಗನೆ ಜಾಗ ಕೊಡಿಸೋದಕ್ಕೆ ಕ್ರಮವನ್ನ ಕೈಗೊಳ್ಳೋದಾಗಿ ಹೇಳಿದ್ರು. ಇನ್ನು ಯುಜಿಡಿ ವಿಷಯವನ್ನ ಶಾಸಕ ಚನ್ನಬಸಪ್ಪ ಅವರು ಪ್ರಸ್ತಾಪನೆಯನ್ನ ಮಾಡಿ ಚರಂಡಿ ನೀರು ತುಂಗಾ ನದಿ ಸೇರ್ತಾ ಇದೆ, ಅದಕ್ಕೂ ಸಹ ಕ್ರಮವನ್ನ ಕೈಗೊಳ್ಳಬೇಕು ಎಂದು ಸದನದಲ್ಲಿ ಒತ್ತಾಯಿಸಿದ್ರು. ಅಧ್ಯಕ್ಷರ ಉತ್ತರವನ್ನು ನೀಡಿದ್ದಾರೆ. ಬಹಳ ವಿಶೇಷವಾಗಿ ಈ ಒಂದು ಕಾರ್ಯದ ಬಗ್ಗೆ ಆಲೋಚನೆ ನಡೀತಾ ಇದೆ ಅಂತ ಹೇಳಿ ನಮ್ಮ ಗಮನಕ್ಕೆ ಬಂದಿರುವಂತದ್ದು ತುಂಬಾ ಸಂತೋಷದ ಒಂದು ಸಂಗತಿ. ಆದ್ರೆ ಇನ್ನೊಂದಷ್ಟು ಆಲೋಚನೆಗಳು ಮಾಡುವಂತದ್ದು ಅಗತ್ಯತೆ ಇದೆ ಅಂತ ಹೇಳಿ ನಾನು ಸಭೆ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ. ಮಾನ್ಯ ಅಧ್ಯಕ್ಷರೇ, ನಗರ ಬೆಳೀತಾ ಇದೆ, ಶಿವಮೊಗ್ಗ ನಗರ. ಔಟ್ಸ್ಕರ್ಟಿಗೆ ನೀರು ಕೊಡಬೇಕು. ತುಂಬಾ ಬಡಾವಣೆಗಳು ಈಗಾಗಲೇ ಅಭಿವೃದ್ಧಿ ಹೊಂದಿ ಜನ ಮನೆಗಳಲ್ಲಿ ವಾಸ ಮಾಡ್ತಾ ಇರೋಂಥದ್ದು ನಾವು ನೋಡ್ತಾ ಇದ್ದೇವೆ. ಹೀಗಿರುವಂಥ ಸಂದರ್ಭದಲ್ಲಿ ಅಲ್ಲಿಗೆ ಬೇಕಾಗಿರುವಂಥ ಅಗತ್ಯ ಕ್ರಮಗಳನ್ನು ತಗೊಳ್ಬೇಕು. ಇನ್ನೊಂದು ಹೊಸದಾಗಿ ಜಲ ಶುದ್ಧೀಕರಣ ಘಟಕವನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ನಮ್ಮದು ವಿನಂತಿ ಇರುವಂಥದ್ದು ಅಧ್ಯಕ್ಷರೇ. ಅದ್ರ ಬಗ್ಗೆ ಸರ್ಕಾರ ಸರಿಯಾದಂಥ ನಿಲುವನ್ನು ಪ್ರಕಟ ಮಾಡಿದೆ. ತುಂಬ ಸಂತೋಷ. ಈ ಕಾರ್ಯ ಬೇಗ ಆಗಬೇಕು ಅನ್ನೋದ್ರ ಬಗ್ಗೆ ನಮ್ದು ಆಸಕ್ತಿ ಇರುವಂಥದ್ದು. ಯಾಕಂದ್ರೆ ಈಗಾಗಲೇ 24 ಗಂಟೆ ಕುಡಿಯೋ ನೀರಿನ ಯೋಜನೆಯನ್ನು ಜಾರಿಗೆ ತರುವಂಥ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಅದ್ರ ಜೊತೆನಲ್ಲೇ ಈ ಕಾರ್ಯಗಳನ್ನು ಕೂಡ ಮುಗಿತಾ ಹೋದ್ರೆ ಅದು ಹೆಚ್ಚು ನಾಗರಿಕರಿಗೆ ಅನುಕೂಲ ಆಗುತ್ತೆ ಅನ್ನೋಂಥದ್ದು ನನ್ನದೊಂದು ಸಲಹೆ ಇದೆ. ಇನ್ನೊಂದು ಬಹಳ ಪ್ರಮುಖವಾದಂಥ ಸಂಗತಿ, ಕುಡಿಯೋ ನೀರಿನ ಜಲ ಶುದ್ಧೀಕರಣ ಘಟಕಕ್ಕೆ ಬೇಕಾಗಿರುವಂಥ ಜಾಗ ಅದು ಗಾಜನೂರಿನಲ್ಲಿ ಇರುವಂಥದ್ದು, ಗುಡ್ಡದ ಮೇಲಿದೆ. ಅದಕ್ಕೆ ಫಾರೆಸ್ಟ್ ಇಲಾಖೆಯ ಒಂದು ಪರ್ಮಿಷನ್ ಕೂಡ ಬೇಕಾಗತ್ತೆ. ಅದನ್ನು ಕೂಡ ಬೇಗ ಕೊಡಿಸಬೇಕು ಅನ್ನೋದು ಕೂಡ ನಂದು ವಿನಂತಿ ಇರುವಂಥದ್ದು. ಹೇಳಿದಿರು ಉತ್ತರದಲ್ಲಿ, ಅದ್ರ ಬಗ್ಗೆ ಕ್ರಮ ತಗೊಳ್ತಾ ಇದ್ದೀವಿ ಅಂತೇಳಿ. ಆದರೆ ಸಾಮಾನ್ಯ ನಮಗೆ ಸಮಸ್ಯೆ ಇರೋಂಥದ್ದು ಏನು ಅಂತ ಹೇಳಿದ್ರೆ, ಇದು ಹೊರಟೋಗ್ಬಿಡುತ್ತೆ. ಏನು ಫಾರೆಸ್ಟ್ ಅಂದ ತಕ್ಷಣ ಎಲ್ಲೋ ಒಂದು ಕಡೆ ಬೇರೆ ಬೇರೆ ಥರದ ಆಲೋಚನೆಗಳನ್ನು ಮಾಡ್ತೇವೆ. ಆದರೆ ಒಂದು ಉದಾಹರಣೆ ಹೇಳ್ತೇನೆ, ಆಗಿರೋದ್ರಿಂದ ಅದಕ್ಕೆ ಪೂರಕವಾಗಿ ಬೇರೆ ಶಕ್ತಿ ಸಿಗತ್ತೆ ಅನ್ನೋ ಕಾರಣಕ್ಕೋಸ್ಕರ ದಾಂಡೇಲಿನಲ್ಲಿ ಸುಮಾರು 37 ಕಿಲೋಮೀಟರ್ ಜಾಗದಲ್ಲಿ ಈಗಾಗಲೇ ನಾವು ಪೈಪ್ ಲೈನ್ಗಳನ್ನ ಅಳವಡಿಸ್ಕೊಂಡು ಬಂದಿದ್ದೆ. ದಟ್ಟ ಅರಣ್ಯ ಪ್ರದೇಶ ಅದು ಕೂಡ. ಅಲ್ಲಿ ವಿಶೇಷವಾಗಿ WTP ಜಲ ಶುದ್ಧೀಕರಣ ಘಟಕನೂ ಕೂಡ 5 ಎಕರೆ ಜಾಗದಲ್ಲಿ ನಾವು ಮಾಡಿದ್ದೇವೆ. ಸೊ ಈ ಥರದೆಲ್ಲ ಒಂದು ಒಳ್ಳೆ ವ್ಯವಸ್ಥೆಯಲ್ಲಿ ಆಗಿರೋದ್ರಿಂದ ಇಲ್ಲೂ ಕೂಡ ಗಾಜನೂರು ಅರಣ್ಯ ಪ್ರದೇಶ ಅನ್ನೋದನ್ನ ಗಮನದಲ್ಲಿ ಇಟ್ಕೊಳ್ಳದೇನೆ ಇಲ್ಲಿಗೆ ಬೇಕಾಗಿರೋಂಥ ಒಂದು ವ್ಯವಸ್ಥಿತವಾದಂಥ ಒಂದು ಕಾರ್ಯವನ್ನು ಮಾಡಲಿಕ್ಕೆ, ತುರ್ತಾಗಿ ಅದನ್ನು ಮಾಡಲಿಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜೊತೆ ಮಾತುಕತೆ ಮಾಡಿ ನಮಗೆ ಅಗತ್ಯವಾಗಿ ಬೇಕಾದಂಥ ಜಾಗವನ್ನು ಕೊಡಿಸ್ಕೊಡ್ಬೇಕು ಅಂತ ಹೇಳಿ ಈ ಸಂದರ್ಭ ನಾನು ಆಗ್ರಹವನ್ನು, ನಮ್ಮ ವಿನಂತಿಯನ್ನು ನಾನು ಮಾಡ್ತೇನೆ. ಇನ್ನೊಂದು ಯುಜಿಡಿಗೆ ಸಂಬಂಧಪಟ್ಟಂತೆ ಹೇಗೆ ವಾಟರ್ ಸಪ್ಲೈ ಬಹಳ ಇಂಪಾರ್ಟೆಂಟ್ ಆಗಿ ನಾವು ಯೋಚನೆಯನ್ನು ಮಾಡ್ತೀವೋ, ಹಾಗೇನೆ ಯುಜಿಡಿನ ಕೂಡ ವಿಶೇಷವಾದಂಥ ರೀತಿಯಲ್ಲಿ ಆಲೋಚನೆಯನ್ನು ನಾವು ಮಾಡಬೇಕಾಗತ್ತೆ. ಬೆಳೀತಾ ಇರೋಂಥ ನಗರ ನಮ್ದು ಸಿಟಿ ಒಳಗಡೆ ಇರುವಂಥದ್ದನ್ನ ಹಳೆ ಶಿವಮೊಗ್ಗದ ಒಳಗಡೆ ಮಾಡುವಂಥ ಸಂಗತಿಗಳನ್ನ ನಾವು ಈಗಾಗಲೇ ನಾವು ಮಾಡ್ಕೊಂಡಿದ್ದೇವೆ. ಅದರೊಳಗಡೆ ಇನ್ನೊಂದಷ್ಟು ಸಮಸ್ಯೆಗಳಿದೆ, ಅದಕ್ಕೆ ಪರಿಹಾರ ಹುಡ್ಕೊಳ್ಳೋ ಕೆಲಸ ನಾವು ಮಾಡ್ತಾ ಇದ್ದೇವೆ. ಇಡೀ ನದಿಗೆ ಇಡೀ ಒಂದು ಚರಂಡಿಯ ವ್ಯವಸ್ಥೆಯ ನೀರು ಅಲ್ಲಿಗೆ ಹೋಗ್ತಾ ಇತ್ತು, ಕಲುಷಿತ ನೀರು. ಅದನ್ನು ತಡೆಯೊಡ್ಡಂತ ಕೆಲಸ ಮಾಡಿದ್ದು. ಇನ್ನೊಂದು ಕೆಲಸ ಬಾಕಿ ಇರೋದು ತುರ್ತಾಗಿ ಆಗಬೇಕು ಅಂತ ಹೇಳಿ ತಾವು ಅಧಿಕಾರಿಗಳ ಆದೇಶವನ್ನು ಕೊಡಬೇಕು. ಈಗಾಗಲೇ ಟೆಂಡರ್ ಪ್ರೊಸೆಸ್ ಅಲ್ಲಿ ಇದೆ, ಸ್ವಲ್ಪ ಡಿಲೇ ಆಗ್ತಿದೆ. ನೀವು ಒಂದು ಮಾತಾಡಿದ್ರೆ ಒಳ್ಳೇದಾಗುತ್ತೆ. ಇನ್ನೊಂದು ಸಂಗತಿ ಅಂತ ಹೇಳಿದ್ರೆ, ಇದಾಗಬೇಕು. ಬೆಳೀತಾ ಇರೋಂಥ ನಗರ ಪ್ರದೇಶ ಆಗಿರೋದ್ರಿಂದ ನಮಗೆ ಇನ್ನೊಂದಷ್ಟು KWS ಇಂದ ನಮಗೆ ನಮ್ಮ ಜಲ ಶುದ್ಧೀಕರಣಕ್ಕೆ ಘಟಕಕ್ಕೆ ಜಾಗ, ಜೊತೆಗೆ ಯುಜಿಡಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳೇನಿದೆ ಔಟ್ಸ್ಕರ್ಟ್ಗಳಿಗೆ ಈಗಾಗಲೇ 105 ಕೋಟಿ ರೂಪಾಯಿಗೆ ಖರ್ಚು ಮಾಡ್ತಾ ಇದ್ದೀರಿ. ಆದರೆ ಸಾಕಾಗೋದಿಲ್ಲ. ಅದು ಇನ್ನೊಂದಷ್ಟು ಯೋಜನೆಗಳನ್ನು ವಿಸ್ತರಿಸಬೇಕು ಅಂತ ಹೇಳಿ, ಯಾಕಂದ್ರೆ ಬಹಳಷ್ಟು ದೊಡ್ಡದಾದಂಥ ಬಡಾವಣೆಗಳು ನಿರ್ಮಾಣ ಆಗ್ತಾ ಇದೆ. ಹಾಗಾಗಿ ಇದ್ರ ಬಗ್ಗೆ ಆಲೋಚನೆಯನ್ನ ತುರ್ತಾಗಿ ಮಾಡಬೇಕು ಅಂತ ಹೇಳಿ ವಿನಂತಿಯನ್ನು ನಾನು ಮಾಡ್ತೇನೆ. ಇನ್ನೊಂದು ಸಲಹೆ ಸರ್ಕಾರಕ್ಕೆ ಅಂತ ಆಯ್ತು, ನೀವೇನ್ ನೋಡಿ ಒಂದೇ ಸಲಹೆ. ಏನ್ ಸಲಹೆ ನೀವು ಮಾತಾಡ್ಲಿಕ್ಕೆ ಅವಕಾಶ ಮಾತಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಮ 2 ಪ್ರಶ್ನೆ ಕೇಳಿದ್ರಿ ಅಲ್ವಾ? ಆ ಪ್ರಶ್ನೆಗೆ ಸೀಮಿತ ಉತ್ತರ ಕೊಡ್ಲಿ. ಅಲ್ಲಿಗೆ ಬಂದಿದೆ ನಿಮಿಷ ನೀವು ಅವಕಾಶ ಕೊಟ್ಟು ಅಲ್ಲಿಗೆ ಬಂದ್ಬಿಡ್ತೇನೆ. ಏನು ಅಂತ ಹೇಳಿದ್ರೆ, ಸರ್ ಇದೆಲ್ಲ ಕಾರ್ಯ ಮಾಡ್ತೀನಿ ಅಂತ ಹೇಳಿದ್ರಿ. NGT ಇಂದ ನಮಗೆ 40 ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿದ್ರಿ. ಆದ್ರೆ ಹೋದ 1 ವರ್ಷ ಆಯ್ತು, ಅದ್ರ ಬಗ್ಗೆ ಇನ್ನು ಕಾಮಗಾರಿ ಪ್ರಾರಂಭ ಆಗ್ಲಿಕ್ಕೆ ವಿಳಂಬ ಆಗ್ತಾ ಇದೆ. ಮಾಡ್ತೀನಿ ಅಂತ ಹೇಳಿದಿರಿ, ಅದು ತುರ್ತಾಗಿ ಆಗ್ಬೇಕು ಅನ್ನೋದು ನಮ್ದು ಇರುವಂತದ್ದು. ಯಾವಾಗ ಮಾಡ್ತೀರ ಅನ್ನೋದಕ್ಕೆ ಸರಿಯಾದಂತ ಸಮಯದ ಆಧಾರಿತವಾಗಿಂತ ನಿಗದಿತ ಕಾರ್ಯ ಆಗಬೇಕು. ನಮಗೆ ಅದ್ರ ಬಗ್ಗೆ ಆಲೋಚನೆ ಮಾಡಬೇಕು. ಯಾಕಂದ್ರೆ
1 ವರ್ಷ ಆಯ್ತು ನಾವು ಪ್ರೋಸೆಸ್ ಶುರು ಆಗಿ 40 ಕೋಟಿ ರೂಪಾಯಿ ಹಣ ನಿಮಗೆ ಬಿಡುಗಡೆ ಮಾಡಿದೀವಿ ಅಂತ ಹೇಳಿ. ಆದ್ರೆ ಇನ್ನೂ ಟೆಂಡರ್ ಪ್ರೋಸೆಸ್ಗೆ ಹೋಗ್ಲಿಲ್ಲ. ಇದಕ್ಕೊಂದು ಟೈಮ್ ಬೌಂಡ್ ಪ್ರೋಗ್ರಾಮ್ ಅನ್ನು ನೀವು ಹಾಕೊಡ್ಬೇಕು ಅಂತ ಹೇಳಿ. ಇನ್ನೊಂದು SFC ಹಣಗಳನ್ನ ನಮಗೆ ಕೊಡ್ತಾ ಇದ್ದಾರೆ ಸರ್. ಆದ್ರೆ ನನ್ನ ತಲೆ ಕುಡಿಯೋ ನೀರಿಗೆ ಸರ್ ನಿಮ್ಮ ಪ್ರಶ್ನೆ ಕೇಳಿ ಪ್ರಶ್ನೆ ಸರ್, ಕುಡಿಯೋ ನೀರಿಗೆ ನಮಗೆ ಕುಡಿಯೋ ನೀರೊಳಗಡೆ ಏನಾಗಿದೆ ಮಾನ್ಯ ಸಚಿವರೇ, ನಮಗೆ ಶೇಕಡ 20 ನಮಗೆ SFC ಹಣ ಬೇರೆ ಬೇರೆ ಹಣದೊಳಗಡೆ ತೊಡಸ್ಕೊಳಕ್ಕೆ ಅವಕಾಶ ಮಾಡಿಕೊಟ್ಟಿದ್ರೆ, ಆದ್ರೆ ನಮಗೆ ಸಾಕಾಗ್ತಾ ಇಲ್ಲ. ಇದನ್ನ ಜಾಸ್ತಿ ಮಾಡಕ್ ನೀವೇನಾದ್ರು ಯೋಚನೆ ಮಾಡಿದೀರಾ? ಅದ್ರ ಬಗ್ಗೆ ಆಲೋಚನೆ ಮಾಡಿ ನಮಗೆ ಸಂಗತಿಯನ್ನು ಉತ್ತರ ಕೊಡಬೇಕು ಅಂತ ವಿನಂತಿ ನಾನು ಮಾಡ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಚನ್ನಬಸಪ್ಪ ಅವರು 3-4 ಪ್ರಶ್ನೆಗಳು ಹಾಕಿದ್ದಾರೆ ಸಭಾಧ್ಯಕ್ಷರೇ. ಅವ್ರು ಹೇಳೋದು ಸರಿ ಇದೆ ಸಭಾಧ್ಯಕ್ಷರೇ. ಶಿವಮೊಗ್ಗ ನಗರ ಅತ್ಯಂತ ವೇಗದಲ್ಲಿ ಬೆಳೀತಾ ಇರೋ ನಗರ ಆಗಿರೋದ್ರಿಂದ, ಅದಾದ ನಂತರ 1976 ಮತ್ತು 96ರಲ್ಲಿ 13 MLD, ಇನ್ನೊಂದು 13 MLD, 13.38 and 13.62, ಸುಮಾರು 27 MLD ಈ ನೀರು ಶುದ್ಧೀಕರಣ ಘಟಕಗಳೇನಿದು ಸಭಾಧ್ಯಕ್ಷರೇ, ಅವು ಶಿಥಿಲ ಆಗೋವೆ ಸಭಾಧ್ಯಕ್ಷರೇ. ಅದಕ್ಕೇನೆ ನಾವು ಹೊಸದಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಇದಕ್ಕೆ ದುಡ್ಡನ್ನು ಸಹ ನಾವು ಇಟ್ಟಿದ್ದೀವಿ ಸಭಾಧ್ಯಕ್ಷರೇ. ಅವರೇ ಹೇಳಿದ ಪ್ರಕಾರ ಫಾರೆಸ್ಟ್ ಜಾಗದಲ್ಲಿ ಅದು ಮಿಸ್ಟೇಕ್ ಆಗಿ DC ಅವರು ಮತ್ತು ಜಾಯಿಂಟ್ ಸರ್ವೆ ಮಾಡಿದಾಗ ಫಾರೆಸ್ಟ್ ಜಾಗದಲ್ಲಿ ಇಲ್ಲಿ ಶುದ್ಧೀಕರಣ ಹೊಸಬು ಮಾಡಬೇಕು ಅಂತೇಳಿ ಅಲ್ಲಿ ಜಾಗಗಳನ್ನು ಗುರುತಿಸಿದ್ದಾರೆ ಸಭಾಧ್ಯಕ್ಷರೇ. ಆದರೆ ಅರಣ್ಯ ಇಲಾಖೆ ಅದಕ್ಕೆ NOC ಕೊಡ್ತಾ ಇಲ್ಲ ಸಭಾಧ್ಯಕ್ಷರೇ. ಸತತವಾಗಿ ನಮ್ಮ ಇಲಾಖೆಯವರು DC ಅವರು ಸತತವಾಗಿ ಅವರಿಗೆ ಪತ್ರ ಬರೀತಾ ಇರೋದು, ಡೈರೆಕ್ಟ್ ಹೋಗಿ ಮೀಟ್ ಮಾಡ್ತಾ ಇದ್ರು, ಅವ್ರು ಕೊಡ್ತಾ ಇಲ್ಲ ಸಭಾಧ್ಯಕ್ಷ. ಆದ್ರಿಂದ DC ಶಿವಮೊಗ್ಗ ಅವ್ರ ಜೊತೆ ಸತತವಾಗಿ ಸಂಪರ್ಕ ಇಟ್ಟು ಬೇರೆ ಬದಲಿ ಜಾಗ ಅಟ್ಲೀಸ್ಟ್ ಗುರ್ತು ಮಾಡಿಕೊಡಿ ಅಂತ ಕೇಳಿದ್ವಿ ಸಭಾಧ್ಯಕ್ಷ. DC ಅವರು ಒಪ್ಕೊಂಡಿದ್ದಾರೆ. ಎರಡೂ ಕೆಲಸ ನಾವು ಮಾಡ್ತಾ ಇದ್ದಾರೆ ಸಭಾಧ್ಯಕ್ಷ. ಇದಕ್ಕೆ NOC ತಗೊಳೋದು ಯಾವುದು ಫಾರೆಸ್ಟ್ ಜಾಗ ಆಗಿಲ್ಲ ಅಂದ್ರೆ ಬದಲಿ ಜಾಗ ಸಹ ಕೊಡ್ರಿ ಅಂತ ಕೇಳಿದ್ವಿ ಸಭಾಧ್ಯಕ್ಷ. ಅದನ್ನು ಹುಡುಕಿ ಕೊಡುವಂತ ಕೆಲಸ ಮಾಡ್ತಾರೆ ಅಂತ ಹೇಳಿದ್ದಾರೆ ಸಭಾಧ್ಯಕ್ಷ. ಅದನ್ನು ನಾವು ಮಾಡ್ತೀವಿ. ಅದಾದ ನಂತರ ಒಳಚರಂಡಿಗೆ ಈಗಾಗಲೇ 180 ಕೋಟಿ ರೂಪಾಯಿಗಳನ್ನ ಶಿವಮೊಗ್ಗ ನಗರದಲ್ಲಿ ಖರ್ಚು ಮಾಡಿ ನಾವು ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಮಾಡಿದ್ದೀವಿ ಸಭಾಧ್ಯಕ್ಷ. ಮಾಡಿಬಿಟ್ಟು ಇದೆಲ್ಲ ಡೀಟೇಲ್ಸ್ ಅವ್ರಿಗೆ ಕೊಟ್ಟಿದ್ವಿ. ಸುದೀರ್ಘವಾಗಿ ಉತ್ತರವನ್ನ ಮಾನ್ಯ ಸದಸ್ಯರಿಗೆ ಕೊಟ್ಟಿದ್ವಿ ಸಭಾಧ್ಯಕ್ಷರೇ. ಇದ್ರ ಜೊತೆಯಲ್ಲಿ ಈಗ ಹೊಸದಾಗಿ NGTಯಲ್ಲಿ KUDFC ವತಿಯಿಂದ ಸುಮಾರು 40 ಕೋಟಿ ರೂಪಾಯಿ ವೆಚ್ಚದಲ್ಲಿ ಟೆಂಡರ್ ಅನ್ನ DPR ಆಗಿದೆ ಸಭಾಧ್ಯಕ್ಷರೇ. ಟೆಂಡರ್ ಪ್ರೋಸೆಸ್ಸು ನಡೀತಾ ಇದೆ ಸಭಾಧ್ಯಕ್ಷ. ಇನ್ನು ಸ್ವಲ್ಪ ದಿವಸಗಳಲ್ಲೇ ಈ ಟೆಂಡರ್ ಪ್ರಕ್ರಿಯೆಯನ್ನು ಸಹ ಮುಗಿಸಿ KUDFCಯಲ್ಲಿ NGTಯಲ್ಲಿ ನಮ್ಮ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲಲ್ಲಿ ಏನು ನಮಗೆ ದುಡ್ಡು ಬಂದಿದೆ ಆ ದುಡ್ಡನ್ನು ಸಹ ಈ ನಮ್ಮ ಶಿವಮೊಗ್ಗ ನಗರಕ್ಕೆ ಖರ್ಚು ಮಾಡಿ ಇನ್ಯಾವ್ದು ಮಿಸ್ಸಿಂಗ್ ಲಿಂಕ್ಸ್ ಎಲ್ಲ ಇದೆಯಲ್ಲ ಸಭಾಧ್ಯಕ್ಷರೇ, ಆ ಮಿಸ್ಸಿಂಗ್ ಲಿಂಕ್ಸು ಮತ್ತು ನದಿಗೆ ಏನಾದರೂ ನೀರು ಹೋಗ್ತಾ ಇದ್ದಾರೆ ಅದನ್ನೆಲ್ಲ ತಡೆಗಟ್ಟಿ ಶಿವಮೊಗ್ಗ ನಗರಕ್ಕೆ ಸಮಗ್ರ ಒಳಚರಂಡಿ ವ್ಯವಸ್ಥೆಗೆ ನಾವು ಅನುವು ಮಾಡಿಕೊಡ್ತಾ ಇದ್ದೀವಿ ಸಭಾಧ್ಯಕ್ಷ. ಶೀಘ್ರವಾಗಿ ಈ ಕೆಲಸವನ್ನ ಮಾಡ್ತೀವಿ ಸಭಾಧ್ಯಕ್ಷ. ಟೆಂಡರ್ ಪ್ರೋಸೆಸ್ ಅಲ್ಲಿ ಇದೆ ಸಭಾಧ್ಯಕ್ಷ, ಅದನ್ನು ಕಂಪ್ಲೀಟ್ ಮಾಡ್ಕೊಡ್ತೀವಿ. ಮತ್ತೆ ಲಾಸ್ಟ್ ಅಲ್ಲಿ ಒಂದು ಕ್ವಶನ್ ಕೇಳಿದ್ರು ಸಭಾಧ್ಯಕ್ಷ, SFC ಅದು ಹೇಳ್ಬಿಡ್ಲಾ? SFC ಇದೇನೋ ಕೇಳಿದ್ರಿ. SFC ಸಭಾಧ್ಯಕ್ಷರೇ, ಈ ಮುಂಚಿನ ಯಾವುದೇ ಸರ್ಕಾರಗಳು ಕೊಡದ ಹಣ ಇಡೀ ಕರ್ನಾಟಕ ರಾಜ್ಯದ 10 ಕಾರ್ಪೊರೇಷನ್ಗೆ 2,000 ಕೋಟಿ ರೂಪಾಯಿ ಮಾನ್ಯ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ ಸಭಾಧ್ಯಕ್ಷ. ಯಾವುದೇ ಸರ್ಕಾರ ಈವರೆಗೂ ಕೊಟ್ಟಿರಲಿಲ್ಲ ಸಭಾಧ್ಯಕ್ಷ. ಅದೇ ಪ್ರಕಾರ ಟ್ಯಾಕ್ಸಸ್ ಎಲ್ಲ ಹೋಗಿ ಸುಮಾರು 140 ಕೋಟಿ ರೂಪಾಯಿ ಶಿವಮೊಗ್ಗಕ್ಕೂ ಸಹ ಕೊಟ್ಟಿದ್ದೀವಿ ಸಭಾಧ್ಯಕ್ಷ. ಸಾಕಾಗ್ತದೆ ಸಭಾಧ್ಯಕ್ಷ. 140 ಕೋಟಿ ರೂಪಾಯಿ ಇದು ಇಸ್ ಎ ಗುಡ್ ಮನಿ, ಒಳ್ಳೆ ದುಡ್ಡೇನೆ ಅದು ಶಿವಮೊಗ್ಗ ನಗರಕ್ಕೆ. ಯಾಕಂದ್ರೆ ಅವರೊಬ್ಬರೇ ಸಭಾಧ್ಯಕ್ಷರೇ MLA. ಶಿವಮೊಗ್ಗ ನಗರಕ್ಕೆ ಒಬ್ಬ MLAಗೆ 140 ಕೋಟಿ ಇವತ್ತು BJP ಸರ್ಕಾರ ಇದ್ರೂ ಅವ್ರು ಕೊಡ್ತಾ ಇರಲ್ಲ ಸಭಾಧ್ಯಕ್ಷ. ಆದ್ರೆ ಯಾವುದೇ ತಾರತಮ್ಯ ಮಾಡದೆ ಚೆನ್ನೈವರೆಗೂ ಸಹ ಶಿವಮೊಗ್ಗಗೂ ಕೊಟ್ಟಿದ್ದೀವಿ ಸಭಾಧ್ಯಕ್ಷ. ಇಡೀ ನಗರದಲ್ಲಿ ಯಾವ್ಯಾವ್ದು ಕೆಲಸಗಳು ಬ್ಯಾಲೆನ್ಸ್ ಇದೆ ಆ ಎಲ್ಲ ಕೆಲಸಗಳು ಈ ದುಡ್ಡಲ್ಲಿ ಆಗ್ತದೆ ಅಂತ ನಾನು ಈ ಸಮಯದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅದೇ ಕ್ವಶನ್